ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯ. ಮೂರನೇ ದಿನವೂ ಪ್ರಯಾಣಿಕರಿಗೆ ಗೋಳಾಟ ತಪ್ಪಲಿಲ್ಲ. ಇಂದು ರದ್ದಾದವು ನೂರಾರು ವಿಮಾನಗಳ ಹಾರಾಟ. ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಲಕ್ಷಾಂತರ ವಿಮಾನ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ದೇಶಾದ್ಯಂತ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯಾಗಿ ಈ ರೀತಿ ಸಮಸ್ಯೆ ಆಗಿದೆ. ಮೂರನೇ ದಿನ ಇವತ್ತಿಗೆ ಪ್ರಯಾಣಿಕರಿಗೆ ಆ ಗೋಳಾಟ ತಪ್ಪಲಿಲ್ಲ. ಏನೇನೋ ಕಾರಣಗಳಿಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾಗಿದ್ದಂತಹ ಪ್ರಯಾಣಿಕರು ಕೈಯಲ್ಲೊಂದು ಬ್ಯಾಗ್ ಹಿಡ್ಕೊಂಡು ನಿಂತಲ್ಲೇ ನಿಂತು ರಾತ್ರಿ ಕಳೆದ್ರು, ಬೆಳಗಾಯ್ತು. ಏನೇ ಆದ್ರೂ ಕೂಡ ಇಂಡಿಗೋ ವಿಮಾನದ ಹಾರಾಟದಲ್ಲಿ ಮಾತ್ರ ಬದಲಾವಣೆ ಆಗಿಲ್ಲ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ದೇಶದ ನಾನಾ ಕಡೆಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಕಂಡು ಬಂದಿದ್ದು ಇದುವೇ. ಮುಂಬೈಗೆ ಹೋಗ್ಬೇಕಾಗಿತ್ತು. ಸೊ ಆಲ್ಮೋಸ್ಟ್ 1 ಅವರ್ ಇಂದ ಕಾಯ್ತಾ ಇದೀವಿ. ನಿನ್ನೆ ಫ್ಲೈಟ್ ಬುಕ್ ಮಾಡಿದ್ವಿ, ಕ್ಯಾನ್ಸಲ್ ಆಗಿತ್ತು. ಸೊ ಮತ್ತೆ ಇವರು ಪ್ಲಾನ್ ಬಿ ಕೊಟ್ರು, ಅಂದ್ರೆ ಬೇರೆ ಯಾವ್ದಾದ್ರು ಫ್ಲೈಟ್ ಬುಕ್ ಮಾಡ್ಕೊಳ್ಳಿ ಅಂತ. ನಾವ್ ಇವತ್ತಿಗೆ ಮಾಡ್ಕೊಂಡಿದ್ವಿ, ಇವತ್ತು ಕ್ಯಾನ್ಸಲ್ ಆಯ್ತು. ಮತ್ತೆ ಅದು 5 ಗಂಟೆಲಿ ಇನ್ಫಾರ್ಮ್ ಮಾಡ್ತಿದ್ದಾರೆ ನಮಗೆ ಕ್ಯಾನ್ಸಲ್ ಆಗಿದೆ ನಿಮ್ ಫ್ಲೈಟ್ ಅಂತ ಅಂದ್ಬಿಟ್ಟು. ಈ ತರ ಏರ್ಲೈನ್ಸ್ ಅವ್ರು ಮಾಡೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನಾವು ರಿಟರ್ನ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದೀವಿ ಆಲ್ರೆಡಿ ಇವಾಗ ಮಂಡೆಗೆ. ಸೊ ನಮ್ ಪ್ಲಾನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ವ್ಯಾನಿಶ್ ಆಗಿ ಹೋಗ್ಬಿಟ್ಟೈತೆ. 10 o'clock ಅಲ್ಲೇ ಬಂದ್ವಿ. ಇಲ್ಲ, ನಮಗೆ ಈ ತರದೊಂದು ಪ್ರಾಬ್ಲಮ್ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇವಾಗ್ಲೇ ಗೊತ್ತಾಗಿದ್ದು. ಅಂದ್ರೆ ನಾವು ಮತ್ತೆ ಕ್ಯಾನ್ಸಲ್ ಆದಾಗ ಏನು ಅಂತ ಚೆಕ್ ಮಾಡಿದಾದ್ಮೇಲೆ ಗೊತ್ತಾಗಿದ್ದು ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ. 1000+ ಇಂಡಿಗೋ ಫ್ಲೈಟ್ಸ್ ಹಿಂಗೆ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲ, ಏನು ಅಪ್ಡೇಟ್ ಮಾಡ್ತಿಲ್ಲ. ಅಪ್ಡೇಟ್ ಮಾಡಿದಾರಾ? ಏನು ಅಪ್ಡೇಟ್ ಮಾಡಿಲ್ಲ. ಅಂಡ್ ಇವರು ಯಾವ್ದು ಇಷ್ಟು ದಿನ ವಾರಕ್ಕೆ 2 ದಿನಗಳ ರಜೆ ಕೊಡಬೇಕಾಗಿತ್ತು. ಸರಿಸುಮಾರು 48 ಗಂಟೆಗಳ ಕಾಲ ಪೈಲಟ್ಗಳಿಗೆ ವಿಶ್ರಾಂತಿ ಕೊಡಬೇಕಾಗಿತ್ತು ಅನ್ನೋ ನಿಯಮವನ್ನು ಮತ್ತೆ ಸಡಿಲಿಕೆ ಮಾಡಿದ್ರು ಕೂಡ ಸದ್ಯಕ್ಕೆ ಇಲ್ಲಿರುವಂತಹ ಸಮಸ್ಯೆ ಬಗೆಹರಿಯುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ 102 ಫ್ಲೈಟ್ಗಳು ರದ್ದಾಗಿರೋದ್ರಿಂದ ಸಾವಿರಾರು ಜನರು ಪರದಾಡುವಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಬೆಳಗ್ಗೆಗೆ ಹೋಲಿಕೆ ಮಾಡಿದ್ರೆ ಇದೀಗ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಇಂಡಿಗೋದವರು ಒಂದು ಕಡೆ ಈ ರೀತಿಯ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿಲ್ಲ ಒಂದು ಕಡೆ ಆದ್ರೆ, ಅದಕ್ಕೆ ಬೇಕಾದಂತಹ ಪರ್ಯಾಯ ಆಗಿರುವಂತಹ ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಮಿಸ್ಲೀಡ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಇದೀಗ ಬುಕ್ಕಿಂಗ್ ಎಂದಿನಂತ ಇದೆ. ಜೊತೆಗೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಫ್ಲೈಟ್ ಗೆ ಎಂದಿನಂತ ಓಡಾಟ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ. ಜೊತೆಗೆ ಇಲ್ಲಿರುವಂತಹ ಕಾಲ್ ಸೆಂಟರ್ ಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ನೀವು ಬುಕ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರಿಗೂ ಕೂಡ ಮಾಹಿತಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇವೆಲ್ಲವನ್ನು ನಂಬಿದಂತಹ ಪ್ರಯಾಣಿಕರು ಬುಕ್ಕಿಂಗ್ ಮಾಡಿ ಟರ್ಮಿನಲ್ ಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಸಮಸ್ಯೆ ಆಗಿರೋದು ಗೊತ್ತಾಗಿರೋದ್ರಿಂದ ಎಲ್ಲೊಂದು ಕಡೆ ಇಂಡಿಗೋ ಮಿಸ್ಲೀಡ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೊತೆಗೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದ್ರು ಕೂಡ ಈ ಇಂಡಿಗೋ ಕಡೆಯಿಂದ ಯಾವುದೇ ರೀತಿಯ ಹೆಚ್ಚುವರಿ ವ್ಯವಸ್ಥೆ ಆಗಿಲ್ಲ. ಇನ್ನೂ ಕೂಡ ಎರಡೇ ಕೌಂಟರ್ ಇರೋದ್ರಿಂದ ಇಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೌಂಟರ್ ನಲ್ಲೂ ಕೂಡ ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ. ಯಾಕಂದ್ರೆ ಕೌಂಟರ್ 2 ಇದೆ. ಇಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ರು ಕೂಡ ಪರ್ಯಾಯದಂತಹ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್ ಹೇಳಿ. 5 ಗಂಟೆ ಫ್ಲೈಟ್ ಇತ್ತು, ಬಿಡ್ತಾ ಇಲ್ಲ ಒಳಗಡೆ. ಕ್ಯಾನ್ಸಲ್ ಆಗಿದೆ ಅದು ಹೇಳ್ತಾ ಇಲ್ಲ. ಏನ್ ಮಾಡ್ಲಿ? ನಾನು 2 ಅವರಿಂದ ವೇಟ್ ಮಾಡ್ತಾ ಇದ್ದೆ. 2 ಅಹಮದಾಬಾದ್. ನಿಮ್ಗೆ ಫ್ಲೈಟ್ ಬುಕ್ ಮಾಡೋ ಸಂದರ್ಭದಲ್ಲಿ ಫ್ಲೈಟ್ ಇದೆ ಅಂತ ಅಂದ್ರೆ ಏನಂದ್ರು? ಇದೆ ಅಂದ್ರು, ಬುಕ್ ಆಗಿದೆ ಟಿಕೆಟ್. ಈಗ ನೋಡಿ ಏನ್ ಮಾತಾಡ್ತಾ ಇಲ್ಲ. ಈಗ ನಮ್ಗೆ ಗೊತ್ತಿಲ್ಲ, ಒಳಗಡೆ ಮೀಟಿಂಗ್ ನಡೀತಾ ಇದೆ, ಮೀಟಿಂಗ್ ಆದ್ಮೇಲೆ ಹೇಳ್ತೀವಿ ಅಂದ್ರು. ಒಂದೊಂದು ಸ್ಪಷ್ಟ ಪ್ರಯಾಣಿಕರಿಗೆ ಅನಾನುಕೂಲತೆಗೆ ವಿಷಾದ ವ್ಯಕ್ತಪಡಿಸಬೇಕಂತಹ ಇಂಡಿಗೋ ಎಲ್ಲೊಂದು ಕಡೆ ವಿಷಾದವನ್ನು ವ್ಯಕ್ತಪಡಿಸುವ ಮತ್ತೆ ಮಿಸ್ಲೀಡ್ ಮಾಡ್ತಾ ಅನ್ನೋ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಪ್ರಯಾಣಿಕರು ಕೂಡ ಸರಿಯಾದ ಕಮ್ಯುನಿಕೇಟ್ ಮಾಡದಂತಹ ಪರಿಣಾಮ ಇದೀಗ ಏರ್ಪೋರ್ಟ್ ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಕಳೆದೆರಡು ದಿನದಿಂದ ಇಲ್ಲಿಗೆ ವಿಮಾನ ಹಾರಾಟ ಸ್ಥಗಿತ ಆದ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಮೊಟಕುಗೊಳಿಸಿದ್ರು. ಇವತ್ತೆಲ್ಲ ಸರಿಯಾಗಿದೆ ಅನ್ನೋ ಕಾರಣಕ್ಕೆ ಮತ್ತೆ ಬಂದ್ರೆ ಮತ್ತೆ ಇಲ್ಲಿ ಸಮಸ್ಯೆ ಆಗಿರುವುದರಿಂದ ಇಲ್ಲಿ ಸದ್ಯಕ್ಕೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸದ್ಯಕ್ಕೆ ನಿರ್ಧಾರದಿಂದ ಅಂದ್ರೆ ಏನು ಇಷ್ಟು ದಿನ ಒಂದು ಹೊಸ ನಿಯಮ ಏನು ಬಂದಿತ್ತು, ಪೈಲಟ್ಗಳಿಗೆ 48 ಗಂಟೆಗಳ ಕಾಲ ವಿಶ್ರಾಂತಿ ನೀಡಬೇಕು ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಿದ್ರು ಕೂಡ ಅದರ ಎಫೆಕ್ಟ್ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರದಂತಹ ಪರಿಣಾಮ ಈಗಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಹಾಗೂ ಪ್ರಯಾಣಿಕರು ಪರದಾಡ್ತಿರುವಂತಹ ಪ್ರಮಾಣ ಇಲ್ಲಿ ಹೆಚ್ಚಾಗಿರುವಂತದ್ದು. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿ ಸಾವಿರಾರು ಪ್ರಯಾಣಿಕರು ಪರದಾಡಿದ್ರು. ಇಷ್ಟೆಲ್ಲ ಅವಾಂತರಕ್ಕೆ ಅದೊಂದು ನಿಯಮವೇ ಕಾರಣನ? ಅದರ ಅರಿವಾಗಿಯೇ ಡಿಜಿಸಿಎ ತನ್ನ ಆದೇಶವನ್ನ
ಈಗ ಹಿಂಪಡೆಯಿತ? ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ನೋಡ್ಕೊಂಡು ಬನ್ನಿ. ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶ ವಾಪಸ್. ಬಗೆಹರಿಯುತ್ತಾ ವಿಮಾನ ಹಾರಾಟ ಪರದಾಟ. ದೇಶಾದ್ಯಂತ ಇದೀಗ ಇಂಡಿಗೋ ವಿಮಾನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿ ತುರ್ತು ಕೆಲಸಗಳಿಗೆ ಹೋಗಬೇಕಾದವರು 4 ದಿನದಿಂದ ಏರ್ಪೋರ್ಟ್ನಲ್ಲೇ ಕಾಲ ಕಳೀತಾ ಇದ್ದಾರೆ. ಈ ಅವಾಂತರಕ್ಕೆಲ್ಲ ಫ್ಲೈಟ್ ಡ್ಯೂಟಿ ಸಮಯದ ಮಿತಿಗಳಂತೆ. ಹೀಗಾಗಿ ಇಂಡಿಗೋದ ಹೊಸ ನಿಯಮಗಳಿಗೆ ಡಿಜಿಸಿಎ ಬ್ರೇಕ್ ಹಾಕಿದೆ. ಹೌದು, ಸಾವಿರಾರು ಪ್ರಯಾಣಿಕರ ಆಕ್ರೋಶದ ಬೆನ್ನಲ್ಲೇ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಹೊಸ ಆದೇಶವನ್ನು ರದ್ದುಗೊಳಿಸಿದೆ. ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶ ವಾಪಸ್ ಪಡೆದಿದೆ. ಪೈಲಟ್ಗಳ ವಿಶ್ರಾಂತಿ ಸಮಯವನ್ನ ರಜೆಯಾಗಿ ಮಾರ್ಪಡಿಸಿ ಆದೇಶ ಹೊರಡಿಸಿದೆ. ಹಾಗಿದ್ರೆ ಆ ರೂಲ್ಸ್ನಲ್ಲಿ ಏನಿತ್ತು, ಎಷ್ಟೆಲ್ಲ ಅವಾಂತರ ಆಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇಂಡಿಗೋ ಅವಾಂತರ. ನವೆಂಬರ್ 1ರಂದು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಜಾರಿಗೊಳಿಸಲಾಗಿತ್ತು. ಇದರ ಅನ್ವಯ ಎಫ್ಡಿಟಿಎಲ್ ಅನ್ವಯ ಪೈಲಟ್ ಹಾರಾಟದ ಸಮಯ ಕಡಿತವಾಗುತ್ತೆ. ಕಡ್ಡಾಯ ವಿಶ್ರಾಂತಿ ಅವಧಿ ಹೆಚ್ಚಾಗುತ್ತೆ. ಕರ್ತವ್ಯದ ಸಮಯ ದಿನಕ್ಕೆ 8 ಗಂಟೆ, ವಾರಕ್ಕೆ 35 ಗಂಟೆ, ತಿಂಗಳಿಗೆ 125 ಗಂಟೆ, ವರ್ಷಕ್ಕೆ 1000 ಗಂಟೆ ಇಳಿಕೆಯಾಯಿತು. ಸಿಬ್ಬಂದಿ ಪ್ರತಿ 24 ಗಂಟೆಗೆ ಕನಿಷ್ಠ 10 ಗಂಟೆ ವಿಶ್ರಾಂತಿ ಪಡಿಬೇಕಿತ್ತು. ಇನ್ನು ಹೊಸ ರೂಲ್ಸ್ಗೆ ವೇಳಾಪಟ್ಟಿ ಬದಲಾವಣೆ ಅಗತ್ಯವಿತ್ತು. ಸಂಪೂರ್ಣ ವೇಳಾಪಟ್ಟಿ ಸಿದ್ಧವಾಗಲು ವಿಳಂಬವಾಗಿದ್ದರಿಂದ ವಿಮಾನಗಳ ಮೇಲೆ ನೇರ ಪರಿಣಾಮ ಬೀರಿದೆ. ಸದ್ಯ ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗಿದ್ದ ಆದೇಶ ಹಿಂಪಡೆಯಲಾಗಿದೆ. ತಕ್ಷಣವೇ ಇಂಡಿಗೋ ಏರ್ಲೈನ್ಸ್ ಕಾರ್ಯೋನ್ಮುಖವಾಗುತ್ತಾ ಪ್ರಯಾಣಿಕರು ತಮ್ಮ ಸ್ಥಳಕ್ಕೆ ಆದಷ್ಟು ಬೇಗ ತಲುಪ್ತಾರಾ? ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯ. 3ನೇ ದಿನವೂ ಪ್ರಯಾಣಿಕರಿಗೆ ಗೋಳಾಟ ತಪ್ಪಲಿಲ್ಲ. ಇಂದು ರದ್ದಾದವು ನೂರಾರು ವಿಮಾನಗಳ ಹಾರಾಟ. ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಲಕ್ಷಾಂತರ ವಿಮಾನ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ದೇಶಾದ್ಯಂತ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯಾಗಿ ಈ ರೀತಿ ಸಮಸ್ಯೆ ಆಗಿದೆ. 3ನೇ ದಿನ ಇವತ್ತಿಗೆ ಪ್ರಯಾಣಿಕರಿಗೆ ಆ ಗೋಳಾಟ ತಪ್ಪಲಿಲ್ಲ. ಏನೇನೋ ಕಾರಣಗಳಿಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾಗಿದ್ದಂತಹ ಪ್ರಯಾಣಿಕರು ಕೈಯಲ್ಲೊಂದು ಬ್ಯಾಗ್ ಹಿಡ್ಕೊಂಡು ನಿಂತಲ್ಲೇ ನಿಂತು ರಾತ್ರಿ ಕಳೆದ್ರು, ಬೆಳಗಾಯ್ತು. ಏನೇ ಆದ್ರೂ ಕೂಡ ಇಂಡಿಗೋ ವಿಮಾನದ ಹಾರಾಟದಲ್ಲಿ ಮಾತ್ರ ಬದಲಾವಣೆ ಆಗಿಲ್ಲ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ದೇಶದ ನಾನಾ ಕಡೆಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಕಂಡು ಬಂದಿದ್ದು ಇದುವೇ. ಮುಂಬೈಗೆ ಹೋಗ್ಬೇಕಾಗಿತ್ತು. ಸೊ ಆಲ್ಮೋಸ್ಟ್ 1 ಅವರಿಂದ ಕಾಯ್ತಾ ಇದೀವಿ. ನಿನ್ನೆ ಫ್ಲೈಟ್ ಬುಕ್ ಮಾಡಿದ್ವಿ, ಕ್ಯಾನ್ಸಲ್ ಆಗಿತ್ತು. ಸೊ ಮತ್ತೆ ಇವರು ಪ್ಲಾನ್ ಬಿ ಕೊಟ್ರು, ಅಂದ್ರೆ ಬೇರೆ ಯಾವ್ದಾದ್ರು ಫ್ಲೈಟ್ ಬುಕ್ ಮಾಡ್ಕೊಳ್ಳಿ ಅಂತ. ನಾವ್ ಇವತ್ತಿಗೆ ಮಾಡ್ಕೊಂಡಿದ್ವಿ, ಇವತ್ತು ಕ್ಯಾನ್ಸಲ್ ಆಯ್ತು. ಮತ್ತೆ ಅದು 5 ಗಂಟೆಲಿ ಇನ್ಫಾರ್ಮ್ ಮಾಡ್ತಿದ್ದಾರೆ ನಮಗೆ ಕ್ಯಾನ್ಸಲ್ ಆಗಿದೆ ನಿಮ್ ಫ್ಲೈಟ್ ಅಂತ ಅಂದ್ಬಿಟ್ಟು. ಈ ತರ ಏರ್ಲೈನ್ಸ್ ಅವ್ರು ಮಾಡೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನಾವು ರಿಟರ್ನ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದೀವಿ ಆಲ್ರೆಡಿ ಇವಾಗ ಮಂಡೇಗೆ. ಸೊ ನಮ್ ಪ್ಲಾನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ವ್ಯಾನಿಶ್ ಆಗಿ ಹೋಗ್ಬಿಟ್ಟೈತೆ. 10 o'clock ಅಲ್ಲೇ ಬಂದ್ವಿ. ಇಲ್ಲ, ನಮಗೆ ಈ ತರದೊಂದು ಪ್ರಾಬ್ಲಮ್ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇವಾಗ್ಲೇ ಗೊತ್ತಾಗಿದ್ದು. ಅಂದ್ರೆ ನಾವು ಮತ್ತೆ ಕ್ಯಾನ್ಸಲ್ ಆದಾಗ ಏನು ಅಂತ ಚೆಕ್ ಮಾಡಿದಾದ್ಮೇಲೆ ಗೊತ್ತಾಗಿದ್ದು ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ. 1000+ ಇಂಡಿಗೋ ಫ್ಲೈಟ್ಸ್ ಹಿಂಗೆ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲ, ಏನು ಅಪ್ಡೇಟ್ ಮಾಡ್ತಿಲ್ಲ. ಅಪ್ಡೇಟ್ ಮಾಡಿದಾರಾ? ಏನು ಅಪ್ಡೇಟ್ ಮಾಡಿಲ್ಲ. ಅಂಡ್ ಇವರು ಇಷ್ಟು ದಿನ ವಾರಕ್ಕೆ 2 ದಿನಗಳ ರಜೆ ಕೊಡಬೇಕಾಗಿತ್ತು. ಸರಿಸುಮಾರು 48 ಗಂಟೆಗಳ ಕಾಲ ಪೈಲಟ್ಗಳಿಗೆ ವಿಶ್ರಾಂತಿ ಕೊಡಬೇಕಾಗಿತ್ತು ಅನ್ನೋ ನಿಯಮವನ್ನು ಮತ್ತೆ ಸಡಿಲಿಕೆ ಮಾಡಿದ್ರು ಕೂಡ ಸದ್ಯಕ್ಕೆ ಇಲ್ಲಿರುವಂತಹ ಸಮಸ್ಯೆ ಬಗೆಹರಿಯುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ 102 ಫ್ಲೈಟ್ಗಳು ರದ್ದಾಗಿರೋದ್ರಿಂದ ಸಾವಿರಾರು ಜನರು ಪರದಾಡುವಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಬೆಳಗ್ಗೆಗೆ ಹೋಲಿಕೆ ಮಾಡಿದ್ರೆ ಇದೀಗ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಇಂಡಿಗೋದವರು ಒಂದು ಕಡೆ ಈ ರೀತಿಯ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿಲ್ಲ ಒಂದು ಕಡೆ ಆದ್ರೆ, ಅದಕ್ಕೆ ಬೇಕಾದಂತಹ ಪರ್ಯಾಯ ಆಗಿರುವಂತಹ ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಮಿಸ್ಲೀಡ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಇದೀಗ ಬುಕ್ಕಿಂಗ್ ಎಂದಿನಂತ ಇದೆ. ಜೊತೆಗೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಫ್ಲೈಟ್ ಗೆ ಎಂದಿನಂತ ಓಡಾಟ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ. ಜೊತೆಗೆ ಇಲ್ಲಿರುವಂತಹ ಕಾಲ್ ಸೆಂಟರ್ ಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ನೀವು ಬುಕ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರಿಗೂ ಕೂಡ ಮಾಹಿತಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇವೆಲ್ಲವನ್ನು ನಂಬಿದಂತಹ ಪ್ರಯಾಣಿಕರು ಬುಕ್ಕಿಂಗ್ ಮಾಡಿ ಟರ್ಮಿನಲ್ ಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಸಮಸ್ಯೆ ಆಗಿರೋದು ಗೊತ್ತಾಗಿರೋದ್ರಿಂದ ಎಲ್ಲೊಂದು ಕಡೆ
ಇಂಡಿಗೋ ಮಿಸ್ಲೀಡ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೊತೆಗೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದ್ರು ಕೂಡ ಈ ಇಂಡಿಗೋ ಕಡೆಯಿಂದ ಯಾವುದೇ ರೀತಿಯ ಹೆಚ್ಚುವರಿ ವ್ಯವಸ್ಥೆ ಆಗಿಲ್ಲ. ಇನ್ನೂ ಕೂಡ ಎರಡೇ ಕೌಂಟರ್ ಇರೋದ್ರಿಂದ ಇಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೌಂಟರ್ ನಲ್ಲೂ ಕೂಡ ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ. ಯಾಕಂದ್ರೆ ಕೌಂಟರ್ ಎರಡೇ ಇದೆ. ಇಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ರು ಕೂಡ ಪರ್ಯಾಯದಂತ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರು ಮಾತಾಡ್ಸ್ಕೊಂಡು ಹೋಗೋಣ. ಸರ್ ಹೇಳಿ. 5 ಗಂಟೆ ಫ್ಲೈಟ್ ಇತ್ತು, ಬಿಡ್ತಾ ಇಲ್ಲ ಒಳಗಡೆ. ಕ್ಯಾನ್ಸಲ್ ಆಗಿದೆ, ಅದು ಹೇಳ್ತಾ ಇಲ್ಲ. ಏನ್ ಮಾಡ್ಲಿ? ನಾನು 2 ಅವರಿಂದ ವೇಟ್ ಮಾಡ್ತಾ ಇದ್ದೆ. 2 ಅಹಮದಾಬಾದ್. ನಿಮ್ಗೆ ಫ್ಲೈಟ್ ಬುಕ್ ಮಾಡೋ ಸಂದರ್ಭದಲ್ಲಿ ಫ್ಲೈಟ್ ಇದೆ ಅಂತ ಅಂದ್ರೆ ಏನಂದ್ರು? ಇದೆ ಅಂದ್ರು, ಬುಕ್ ಆಗಿದೆ ಟಿಕೆಟ್. ಈಗ ನೋಡಿ ಏನ್ ಮಾತಾಡ್ತಾ ಇಲ್ಲ. ಈಗ ನಮ್ಗೆ ಗೊತ್ತಿಲ್ಲ, ಒಳಗಡೆ ಮೀಟಿಂಗ್ ನಡೀತಾ ಇದೆ, ಮೀಟಿಂಗ್ ಆದ್ಮೇಲೆ ಹೇಳ್ತೀವಿ ಅಂದ್ರು. ಒಂದೊಂದು ಸ್ಪಷ್ಟ ಪ್ರಯಾಣಿಕರಿಗೆ ಅನಾನುಕೂಲತೆಗೆ ವಿಷಾದ ವ್ಯಕ್ತಪಡಿಸಬೇಕಂತಹ ಇಂಡಿಗೋ ಎಲ್ಲೊಂದು ಕಡೆ ವಿಷಾದವನ್ನು ವ್ಯಕ್ತಪಡಿಸುವುದನ್ನು ಮತ್ತೆ ಮಿಸ್ಲೀಡ್ ಮಾಡ್ತಾ ಅನ್ನೋ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಪ್ರಯಾಣಿಕರು ಕೂಡ ಸರಿಯಾದ ಕಮ್ಯುನಿಕೇಟ್ ಮಾಡದಂತಹ ಪರಿಣಾಮ ಇದೀಗ ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಕಳೆದೆರಡು ದಿನದಿಂದ ಇಲ್ಲಿಗೆ ವಿಮಾನ ಹಾರಾಟ ಸ್ಥಗಿತ ಆದ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಮೊಟಕುಗೊಳಿಸಿದ್ರು. ಇವತ್ತೆಲ್ಲ ಸರಿಯಾಗಿದೆ ಅನ್ನೋ ಕಾರಣಕ್ಕೆ ಮತ್ತೆ ಬಂದ್ರೆ ಮತ್ತೆ ಇಲ್ಲಿ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿ ಸದ್ಯಕ್ಕೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸದ್ಯಕ್ಕೆ ನಿರ್ಧಾರದಿಂದ ಅಂದ್ರೆ ಏನು ಇಷ್ಟು ದಿನ ಒಂದು ಹೊಸ ನಿಯಮ ಏನು ಬಂದಿತ್ತು, ಪೈಲಟ್ಗಳಿಗೆ 48 ಗಂಟೆಗಳ ಕಾಲ ವಿಶ್ರಾಂತಿ ನೀಡಬೇಕು ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಿದ್ರು ಕೂಡ ಅದರ ಎಫೆಕ್ಟ್ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರದಂತಹ ಪರಿಣಾಮ ಈಗಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಹಾಗೂ ಪ್ರಯಾಣಿಕರು ಪರದಾಡ್ತಿರುವಂತಹ ಪ್ರಮಾಣ ಇಲ್ಲಿ ಹೆಚ್ಚಾಗಿರುವಂತದ್ದು. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿ ಸಾವಿರಾರು ಪ್ರಯಾಣಿಕರು ಪರದಾಡಿದ್ರು. ಇಷ್ಟೆಲ್ಲ ಅವಾಂತರಕ್ಕೆ ಅದೊಂದು ನಿಯಮವೇ ಕಾರಣನ? ಅದರ ಅರಿವಾಗಿಯೇ ಡಿಜಿಸಿಎ ತನ್ನ ಆದೇಶವನ್ನ ಈಗ ಹಿಂಪಡೆಯಿತ? ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ನೋಡ್ಕೊಂಡು ಬನ್ನಿ. ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶ ವಾಪಸ್. ಬಗೆಹರಿಯುತ್ತಾ ವಿಮಾನ ಹಾರಾಟ ಪರದಾಟ. ದೇಶಾದ್ಯಂತ ಇದೀಗ ಇಂಡಿಗೋ ವಿಮಾನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿ ತುರ್ತು ಕೆಲಸಗಳಿಗೆ ಹೋಗಬೇಕಾದವರು 4 ದಿನದಿಂದ ಏರ್ಪೋರ್ಟ್ನಲ್ಲೇ ಕಾಲ ಕಳೀತಾ ಇದ್ದಾರೆ. ಈ ಅವಾಂತರಕ್ಕೆಲ್ಲ ಫ್ಲೈಟ್ ಡ್ಯೂಟಿ ಸಮಯದ ಮಿತಿಗಳಂತೆ. ಹೀಗಾಗಿ ಇಂಡಿಗೋದ ಹೊಸ ನಿಯಮಗಳಿಗೆ ಡಿಜಿಸಿಎ ಬ್ರೇಕ್ ಹಾಕಿದೆ. ಹೌದು, ಸಾವಿರಾರು ಪ್ರಯಾಣಿಕರ ಆಕ್ರೋಶದ ಬೆನ್ನಲ್ಲೇ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಹೊಸ ಆದೇಶವನ್ನು ರದ್ದುಗೊಳಿಸಿದೆ. ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶ ವಾಪಸ್ ಪಡೆದಿದೆ. ಪೈಲಟ್ಗಳ ವಿಶ್ರಾಂತಿ ಸಮಯವನ್ನ ರಜೆಯಾಗಿ ಮಾರ್ಪಡಿಸಿ ಆದೇಶ ಹೊರಡಿಸಿದೆ. ಹಾಗಿದ್ರೆ ಆ ರೂಲ್ಸ್ನಲ್ಲಿ ಏನಿತ್ತು, ಎಷ್ಟೆಲ್ಲ ಅವಾಂತರ ಆಗುವುದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇಂಡಿಗೋ ಅವಾಂತರ. ನವೆಂಬರ್ 1ರಂದು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಜಾರಿಗೊಳಿಸಲಾಗಿತ್ತು. ಇದರ ಅನ್ವಯ FDTL ಅನ್ವಯ ಪೈಲಟ್ ಹಾರಾಟದ ಸಮಯ ಕಡಿತವಾಗುತ್ತೆ. ಕಡ್ಡಾಯ ವಿಶ್ರಾಂತಿ ಅವಧಿ ಹೆಚ್ಚಾಗುತ್ತೆ. ಕರ್ತವ್ಯದ ಸಮಯ ದಿನಕ್ಕೆ 8 ಗಂಟೆ, ವಾರಕ್ಕೆ 35 ಗಂಟೆ, ತಿಂಗಳಿಗೆ 125 ಗಂಟೆ, ವರ್ಷಕ್ಕೆ 1000 ಗಂಟೆ ಇಳಿಕೆಯಾಯಿತು. ಸಿಬ್ಬಂದಿ ಪ್ರತಿ 24 ಗಂಟೆಗೆ ಕನಿಷ್ಠ 10 ಗಂಟೆ ವಿಶ್ರಾಂತಿ ಪಡಿಬೇಕಿತ್ತು. ಇನ್ನು ಹೊಸ ರೂಲ್ಸ್ಗೆ ವೇಳಾಪಟ್ಟಿ ಬದಲಾವಣೆ ಅಗತ್ಯವಿತ್ತು. ಸಂಪೂರ್ಣ ವೇಳಾಪಟ್ಟಿ ಸಿದ್ಧವಾಗಲು ವಿಳಂಬವಾಗಿದ್ದರಿಂದ ವಿಮಾನಗಳ ಮೇಲೆ ನೇರ ಪರಿಣಾಮ ಬೀರಿದೆ. ಸದ್ಯ ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗಿದ್ದ ಆದೇಶ ಹಿಂಪಡೆಯಲಾಗಿದೆ. ತಕ್ಷಣವೇ ಇಂಡಿಗೋ ಏರ್ಲೈನ್ಸ್ ಕಾರ್ಯೋನ್ಮುಖವಾಗುತ್ತಾ ಪ್ರಯಾಣಿಕರು ತಮ್ಮ ಸ್ಥಳಕ್ಕೆ ಆದಷ್ಟು ಬೇಗ ತಲುಪ್ತಾರಾ? ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.